ನಾವು ಇವಾಗ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀವಿ. ಅದ್ರ ಮಧ್ಯೆ ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲಸ ಬಂದರೆ ಹೆಂಗೆ ಆಗಬೇಕು, ಅದರೊಳಗೂ ಸಂಡೇ ಟೈಮ್ನಲ್ಲೇ ಈ ಥರ ಆದಾಗಂತೂ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ವೀಕ್ಲಿ ಒನ್ಸ್ ಆದ್ರೂ ನೆಮ್ಮದಿಯಾಗಿರೋಣ ಅಂತಂದರೆ ಫಂಕ್ಷನ್ ಜೊತೆಗೆ ಒಂದಷ್ಟು ಇಂಪಾರ್ಟೆಂಟ್ ಕೆಲಸಗಳು ಬಂದಾಗ ಯಾವುದೂ ಕೂಡ ಕರೆಕ್ಟಾಗಿ ಮಾಡ್ದಂಗೆ ಅನ್ಸಲ್ಲ. ಅದು ಕೂಡ ಸ್ಟ್ರೆಸ್ ಅಂತಾನೆ ಅನ್ಸುತ್ತೆ. ಫಂಕ್ಷನ್ ಅಟೆಂಡ್ ಮಾಡಲೇಬೇಕಿತ್ತು. ಸರಿ ಹೋಗೋಣ ಅಂತ ಹೋದರೆ ತುಂಬಾ ಲೇಟ್ ಆಗಿತ್ತು. ಹೋಗ್ತಿದ್ದಾಗೆ ಊಟಕ್ಕೆ ಹೋದ್ವಿ. ಯಾಕಂದರೆ ಪಾಪುವಿನ ಅಪ್ಪ ಅಮ್ಮನೇ ಊಟ ಮಾಡ್ತಾ ಇದ್ರು. ಹಾಗಾಗಿ ನಾವು ಕೂಡ ಊಟಕ್ಕೆ ಹೋಗಿ ಜಾಯ್ನ್ ಆದ್ವಿ. ಇನ್ನು ಊಟದ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ನನ್ನ ಫೇವರೇಟ್ ಚಿರೋಟಿ. ಅದು ಚಿರೋಟಿ ಇದ್ದಿದ್ರಿಂದನೇ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ತು ನನಗೆ. ನಾವು ಎಷ್ಟು ಲೇಟ್ ಆಗಿ ಹೋಗಿದ್ವಿ ಅಂದ್ರೆ ನಾವೇ ಲಾಸ್ಟ್ ಗೆಸ್ಟ್ ಅಂತಾನೆ ಹೇಳ್ಬೋದು. ನಮ್ ಚಿಕ್ಕಮ್ಮನ ಕಡೆ ಫಂಕ್ಷನ್ ಆಗಿದ್ರಿಂದ ನಮ್ ಚಿಕ್ಕಮ್ಮ ಜೊತೆ ನಿಂತ್ಕೊಂಡು ಸೆಲ್ಫೀಸ್ ಎಲ್ಲ ತಕೊಂಡು ಸೊ ಅವಾಗ ತಾನೇ ಮಲ್ಕೊಂಡು ಎದ್ದಿದ್ಲಂತೆ. ಹಾಗಾಗಿ ತುಂಬಾ ಆಕ್ಟಿವ್ ಆಗಿದ್ಲು. ಪಾಪು ತುಂಬಾನೇ ಕ್ಯೂಟ್ ಆಗಿತ್ತು. ಜನ ಯಾರು ಜಾಸ್ತಿ ಇರ್ಲಿಲ್ಲ ನಾವು ಹೋದಾಗ, ಹಾಗಾಗಿ ನಮ್ಗೆ ಲೇಟ್ ಕೂಡ ಆಗ್ಲಿಲ್ಲ. ಊಟ ಫೋಟೋ ಸೆಷನ್ ಆದ್ಮೇಲೆ ಇನ್ನು ಅರ್ಶಿನ ಕುಂಕುಮ ತಗೊಂಡ್ ಬರ್ಬೇಕು. ನಮ್ಮ ಭುವಿತಂಗೆ ಈಗಲೇ ಅರ್ಶಿನ ಕುಂಕುಮ ಇಟ್ಕೊಳ್ಳೋದು, ಹೂ ಮುಟ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಸಾನ್ವಿನೂ ಸಣ್ಣ ಹುಡುಗಿ ಇದ್ದಾಗ ಹಾಗೆ ಮಾಡ್ತಾ ಇದ್ಲು. ಬಟ್ ಇವಾಗ ಸ್ವಲ್ಪ ದೊಡ್ಡೊಳಾಗಿದ್ದಾಳಲ್ವ, ಹಾಗಾಗಿ ಕುಂಕುಮ ಎಲ್ಲ ಇಟ್ಕೊಂತಾಳೆ, ಬಟ್ ಅರ್ಶಿನ ಎಲ್ಲ ಹಚ್ಕೊಳ್ಳಲ್ಲ. ಈಗ ಅರ್ಶಿನ ಕುಂಕುಮ ಕೊಡ್ತಾ ಇರೋದು ನನ್ನ ಸಿಸ್ಟರ್ಸೇನೆ, ಅಂದ್ರೆ ನಮ್ಮ ಚಿಕ್ಕಮ್ಮನ ಮಕ್ಕಳೇನೆ. ಅವರು ಪರಿಚಯದವರೇ ಆಗಿರೋದ್ರಿಂದ ನಮ್ಮ ಮಕ್ಕಳು ಕೂಡ ಎಜುಟೇಷನ್ ಇಲ್ಲದೆ ಫ್ರೀಯಾಗಿ ಮಾತಾಡ್ತಾರೆ. ಭುವಿತಾ ನನ್ನ ಜೊತೆ ಬಂದಾಗಂತೂ ಎಲ್ಲರೂ ಕೇಳ್ತಾರೆ ನಿಮ್ಮ ಮಗಳ ಅಂತ ಹೇಳಿ. ಅದು ನನ್ನ ಮಗಳು, ಅದು ನನ್ನ ಮಗ. ನನ್ನ ಮಗಳೇ ಮುಖ ಸ್ವಲ್ಪ ಅದಕ್ಕೆ ಅದಕ್ಕೆ ಇನ್ಮೇಲೆ ಇವಳು ನನ್ನ ಮಗಳು ಅಂತ ಹೇಳ್ತೀನಿ. ಅವಳು ಜಾಸ್ತಿ ನಮ್ಮ ಅಮ್ಮನ ಹೋಲ್ತಾಳೆ. ನಾನು ಅಮ್ಮನ ತರನೇ ಸ್ವಲ್ಪ ಹೋಲ್ತೀನಿ. ಹಾಗಾಗಿ ಭುವಿತನ ನನ್ನ ಮಗಳ ಅಂತಾನೆ ಜಾಸ್ತಿ ಕೇಳ್ತಾರೆ. ಬೇಗ ಬನ್ನಿ ಮೇಡಮ್, ಬನ್ರಿ. ಚಿಕ್ಕಮ್ಮನ ಮಕ್ಕಳು ಇವಾಗ ಹೈಯರ್ ಸ್ಟಡೀಸ್ ಮಾಡ್ತಿರೋದ್ರಿಂದ ಇವಾಗ ಫ್ರೀ ಆಗಿರಲ್ಲ, ಹಾಗಾಗಿ ಜಾಸ್ತಿ ಸಿಗೋದು ಇಲ್ಲ. ಅಪರೂಪಕ್ಕೆ ಸಿಕ್ಕಿದ್ದಾರೆ ಅಂತ ಹೇಳಿ ಒಂದೆರಡು ರೀಲ್ಸ್ ಎಲ್ಲ ಮಾಡ್ಕೊಂಡು ಹರಟೆ ಹೊಡ್ಕೊಂಡು ಆಮೇಲೆ ಹೊರಟ್ವಿ. ಒಂದು ಫಂಕ್ಷನ್ ಮುಗಿಸೋ ಅಷ್ಟೊತ್ತಿಗೆ ಸಂಡೇ ಕೂಡ ಮುಗ್ದೋಯ್ತು. ವಾರ ಪೂರ್ತಿ ಕಾಯ್ತಾ ಇರ್ತೀವಿ ಸಂಡೇ ಬರ್ಲಿ ಅಂತ ಹೇಳಿ. ಬರೋ ಕೆಲಸನೆಲ್ಲ ಇರೋದೊಂದು ಸಂಡೆಗೆ ಹಾಕೊಂಡ್ರೆ ಇದೇ ಗತೆನೆ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.